ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ತಾಗಿರುವಂಥ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ಬಿಗ್ ಬಾಸ್ ಮೈ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೀತದೆ. ಬಟ್ಟೆ ಹೊಗೆಯುವಂಥ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ ಇವಾಗ ನಾಮಿನೇಷನ್ ಕಾವೇನಿದೆ ತುಂಬ ಜಾಸ್ತಿ ಆಗುತ್ತೆ. ಯಾರಿಗೆ ಸುಡುತ್ತೆ ಏನು ಕತೆ ಅಂತ ಕಾದು ನೋಡಬೇಕಾಗುತ್ತೆ. ಆ್ಯಂಡ್ ಇವಾಗ ತುಂಬ ಜನ ಆಚೆ ಅವರಿಂದ ತುಂಬ ಕಡಿಮೆ ಜನ ಆಗ್ತಾ ಇದ್ದಾರೆ. ಆ್ಯಂಡ್ ಇವಾಗ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗ್ತದೆ. ಆ್ಯಂಡ್ ಇಲ್ಲಿ ಅವರ ಗ್ರೂಪಲ್ಲಿರುವಂಥ ಸ್ಪರ್ಧಿಗಳು ನೇಮ್ನೇ ತಗೊಳ್ಳುವಂಥ ಸಂದರ್ಭ ಕೂಡ ಬರುತ್ತೆ. ಇಲ್ಲಿ ನೇಮ್ ತಗೊಂಡಷ್ಟಕ್ಕೆ ಅವ್ರು ಕೆಟ್ಟವರು ಒಳ್ಳೆಯವರು ಅಂತ ಅಲ್ಲ. ಬಟ್ ಇಲ್ಲಿ ಯಾರು ನೇಮನ್ನು ಬೇಕಾದ್ರೂ ತೊಗೋಬೋದು. ಬಟ್ ಮೇಯ್ನಾಗಿ ಬೇಕಾಗಿರುವಂಥದ್ದು ಏನಪ್ಪ ಅಂದರೆ ಅವರು ಕೊಡುವಂಥ ಕಾರಣಗಳೇನಿದೆ ಅದು ಕರೆಕ್ಟಾಗಿರಬೇಕಾಗುತ್ತೆ. ಯಾರು ಯಾವ ಥರ ಕಾರಣಗಳು ಕೊಡ್ತಾರೆ ಹೆಂಗೆ ಕಾದು ನೋಡೋಣ. ಇಂಟ್ರೆಸ್ಟಿಂಗ್ ಆಗಿದೆ ಪ್ರೋಮೋ, ನೋಡ್ಕೊಬೇಡ. ಡೀಟೇಲ್ ಮಾತಾಡೋಣ ಬನ್ನಿ. ಸದಸ್ಯರ ಬಟ್ಟೆಯನ್ನು ಹೊಡೆಯುತ್ತಾ ಕೊಳೆಯನ್ನು ತೆಗೆಯುತ್ತಾ ಗಿಲಿ ಹೆಸರು ತಗೊಂಡು ನಾಮಿನೇಷನ್ಗೆ ಸೂಚಿಸಬೇಕು. ಒಂದು ಫೇಕ್ ಮುಖವಾಡ ಹಾಕೊಂಡಿರೋ ವ್ಯಕ್ತಿ ಅಶ್ವಿನಿ ಮೇಡಮ್. ಈ ಮನೆನ ಇವರಿಬ್ಬರಷ್ಟು ಮಿಸ್ಲೀಡ್ ಮಾಡಿರೋರು ಯಾರು ಇಲ್ಲ. ನಮ್ಮಿಬ್ಬರನ್ನ ನಿಮ್ ತೆಕ್ಕೆಟ್ ತಗೊಳಕ್ ನೋಡ್ರಿ, ನಾವು ಮಲ್ಲಮ್ಮ ಅಲ್ಲ ನಿಮ್ ತೆಕ್ಕೆಟ್ ಬೀಳೋದಕ್ಕೆ. ಬಿಗ್ ಬಾಸ್ ಮನೆಯಲ್ಲಿರೋ ದೊಡ್ಡ ಡಮ್ಮಿ ಫೇಕ್ ಮಾತಾಡೋ ನಿಮ್ಗೆ ಅಷ್ಟಿದ್ರೆ ತಾಕತ್ತಿನ ಮಾತಾಡೋ ನನಗೆ ಎಷ್ಟಿರುತ್ತೆ. ಇಂದು ರಾತ್ರಿ 9:30. ಇಂಟ್ರೆಸ್ಟಿಂಗ್ ಆಗಿದೆ ಗುರು. ಇದೇ ಅಲ್ಲ ಬಿಗ್ ಬಾಸ್ ಆಟ ಅನ್ನೋಂಥದ್ದು. ಎಷ್ಟು ಚೆನ್ನಾಗಿದ್ರು, ಎಷ್ಟೆಲ್ಲ ಮಾತಾಡ್ತಿದ್ರು, ಬೇರೆಯವ್ರ ಬಗ್ಗೆ ಕುತ್ಕೊಂಡು ಮಾತಾಡಿದ್ದು. ಬಟ್ ಇವಾಗ ಎಲ್ಲವೂ ಕೂಡ ಬದಲಾಗಿದೆ. ಏನು ಹೇಳ್ತೀರಾ ಗೈಸ್ ಇದಕ್ಕೆ? ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಗೈಸ್ ನಿಮ್ಮನ್ನು ಕೇಳೋದೇನಪ್ಪ ಅಂದರೆ ಇಲ್ಲಿರುವಂಥ ಅಷ್ಟು ಜನ ಸ್ಪರ್ಧಿಗಳಲ್ಲಿ ಯಾರ ಬಟ್ಟೆನ ತಗೊಂಡು ನೀವು ಒಗಿತಾ ಏನು ಕಾರಣ ಕೊಟ್ಟು ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಜೊತೆಗೆ ಇಲ್ಲಿರುವಂಥ ಸ್ಪರ್ಧಿಗಳೆಲ್ಲ ಬಟ್ಟೆಗಳು ನೀಟಾಗಿ ಇಟ್ಟಿದ್ದಾರೆ. ಪಾಪ ಯಾವ ಬಟ್ಟೆ ಏನೇನಾಗುತ್ತೋ ಗೊತ್ತಿಲ್ಲ ಹೊಡೆಯೋವಂಥ ಬರ್ಸೋಕ್ಕೆ. ಆ್ಯಂಡ್ ಇಲ್ಲಿ ಸ್ಪರ್ಧಿಗಳ ಬಟ್ಟೆ ಹೊಗೆಯುತ್ತಾ ಕೊಳೆ ತೆಗಿತಾ ನಾಮಿನೇಟ್ ಮಾಡಬೇಕು ಅನ್ನೋದು ಒಂದು ಇದಿದೆ. ಚೆನ್ನಾಗಿ ಮಾಡಿದ್ದಾರೆ. ನನಗಿದು ನೋಡಿದಂಗೆ ಹೆಂಗೆ ಅನಿಸ್ತು ಅಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದು ಸ್ವಲ್ಪ ಸೋಮಾರಿಗಳು ಜಾಸ್ತಿ ಇದ್ದಾರಲ್ವಾ. ಸೊ ಸ್ವಲ್ಪ ಕೆಲಸ ಆಗಲಿ ಬಟ್ಟೆರು ಒಗಿಲಿ ಎಂಬುಟ್ಟೇನೋ ಕೊಟ್ಟಿರೋ ರೀತಿ ಅನಿಸ್ತು ನನಗೆ. ಇರಲಿ, ಸುಮ್ಮನೆ ತಮಾಷೆಗೆ ಹೇಳಿದಂಥದ್ದು. ಆ್ಯಂಡ್ ಇದನ್ನು ಬಿಟ್ಟರೆ ಚೆನ್ನಾಗಿದೆ ಪ್ರಕ್ರಿಯೆ. ಈ ಒಂದು ಆ್ಯಕ್ಟಿವಿಟೀಸ್ ಏನು ಮಾಡಿದ್ದಾರೆ, ಇದೊಂದು ನಾಮಿನೇಷನ್ದು ಇಂಟ್ರೆಸ್ಟಿಂಗಾಗಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಯಾರನ್ನ ನಾಮಿನೇಟ್ ಮಾಡಿದ್ರು ಅನ್ನೋ ಒಂದು ವಿಷಯಕ್ಕೆ ಬಂದು ಮಾಡೋಣ. ಫಸ್ಟು ಈಗ ಎಲ್ಲರ ಬಟ್ಟೆಗಳು ಕೂಡ ಇಟ್ಟಿದ್ದಾರೆ. ಇಲ್ಲಿ ಅಭಿಯವರು ಚೆಕ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಧ್ರುವಂತ್ ಹತ್ರ. ಸೊ ಧ್ರುವಂತು ಮತ್ತು ಗಿಲ್ಲಿ ನಟ ಇವರಿಬ್ಬರು ಬಟ್ಟೆಗಳನ್ನ ಚೆಕ್ ಮಾಡ್ತಿರೋ ಅಂತ ಅನ್ಸುತ್ತೆ. ಯಾರು ಫೋಟೋ ಇದೆ ಅಂತ ನೋಡ್ತಿದ್ದಾರೆ ಏನೋ ಮೇ ಬಿ. ಬಟ್ ಅವ್ರು ಯಾರು ನೇಮ್ನ ತಗೊಂಡಿದ್ದಾರೆ ಅಂದರೆ ರಘು ಅಣ್ಣ ನೇಮ್ನ ತಗೊಂಡಿರೋ ರೀತಿ ಕಾಣಿಸಿದೆ ಇಲ್ಲಿ. ಸೊ ಅವರ ಬಟ್ಟೆನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಮೇ ಬಿ ಕ್ಯಾಪ್ಟನ್ ವಿಷಯಕ್ಕೆ ಇರ್ಬೋದು, ಇವಾಗ ಅಶ್ವಿನ್ ಅವ್ರ ಮಧ್ಯೆ ಏನು ನಡೀತೋ ಆ ವಿಷಯಕ್ಕಿದ್ರೂ ಇರ್ಬೋದು ಅನ್ಸುತ್ತೆ. ಇದಾದಮೇಲೆ ಗಿಲ್ಲಿ ನಟ ಅವರು ಜಾನ್ವಿ ನೇಮ್ನ ತಗೊಂಡಿದ್ದಾರೆ. ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇದಾದಮೇಲೆ ಇಲ್ಲಿ ನೋಡಿದ್ರೆ ಮಾಳುವಣ್ಣನ ಬಟ್ಟೆನ ಸೂರಜ್ ಅವ್ರು ತಗೊಂಡು ಹೋಗ್ತಾರೋ ರೀತಿ ಕಾಣಿಸಿದೆ. ಅಂದರೆ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಓಕೆನಾ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಈ ಬಟ್ಟೆ ಮೇ ಬಿ ಧ್ರುವಂತ್ ಅವ್ರದ್ದು ಅನ್ಸುತ್ತೆ, ಜಾನ್ವಿ ಅವ್ರು ತಗೊಂಡಿದ್ದಾರೆ. ಆ್ಯಂಡ್ ಇದಾದಮೇಲೆ ನೀವು ನೋಡ್ತಿರ್ಬೋದು ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ನೇಮ್ನ ತಗೊಂಡಿದ್ದಾರೆ. ಸೊ ಗಿಲ್ಲಿ ನೇಮ್ನ ತಗೊಳ್ಳೋದು ತಪ್ಪಲ್ಲ, ಬಟ್ ಅವ್ರು ಕಾರಣ ಏನು ಕೊಡ್ತಾರೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಸೊ ಅದನ್ನು ಮುಂದೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಇದಾದಮೇಲೆ ನೆಕ್ಸ್ಟು ಧ್ರುವಂತ್ ಅವರು ಅಶ್ವಿನ್ ಗೌಡ ಹೆಸರು ತೊಗೊಂಡಿದ್ದಾರೆ. ಅಶ್ವಿನ್ ಗೌಡ ಧ್ರುವಂತ್ ನೇಮ್ನ ತೊಗೊಂಡಿದ್ದಾರೆ. ಮತ್ತು ಇಬ್ಬರನ್ನ ನಾಮಿನೇಟ್ ಮಾಡೋಂಥ ಚಾನ್ಸ್ಗಳಿರುತ್ತೆ ಜಾಸ್ತಿ ಅಂತ ಅನಿಸುತ್ತೆ. ವೆಯ್ಟ್ ಮಾಡಿ ನೋಡೋಣ. ಸೊ ಇವಾಗ ಧ್ರುವಂತ್ ಅವರು ಜಾನ್ವಿ ಮತ್ತು ಇವ್ರ ಹೆಸರನ್ನು ಕೂಡ ತೊಗೊಂಡಿರ್ಬೋದೇನೋ. ಇಲ್ಲ ಜಾನ್ವಿ ಮತ್ತು ಅಶ್ವಿನ್ ಗೌಡ ಪಕ್ಕ ಧ್ರುವಂತ್ ನೇಮ್ನ ತೊಗೊಂಡೋದು ಕ್ಲಿಯರಾಗಿ ಗೊತ್ತಾಗ್ತದೆ. ಸಿಕ್ಕಾಪಟ್ಟೆ ಮಾತು ಕೂಡ ಆಗ್ತಿರೋಂಥದ್ದು. ಇಲ್ಲಿ ತುಂಬ ವಿಷಯಗಳಿದೆ. ಸೊ ಅದ್ರ ಬಗ್ಗೆ ಇವಾಗ ಪ್ರೋಮೋ ನೋಡ್ತಾನೆ ಡೀಟೇಲ್ ಮಾತಾಡ್ತಾ ರಿಯಾಕ್ಷನ್ ಕೊಡ್ತಾ ಹೋಗೋಣ ಬನ್ನಿ. ಸದಸ್ಯರ ಬಟ್ಟೆಯನ್ನು ಹೊಡೆಯುತ್ತಾ ಸರಿಯಾಗಿ ಹಾಕೊಂಡು ರುಬ್ತಾರೆ ಗುರು ಪಕ್ಕ. ತೆಗೆಯುತ್ತಾ ಕೊಳೆ ತೆಗಿತಾ ಇವಾಗ ಎಲ್ಲಿ ಒಂಥರ ಈ ಕೊಳೆ ತೆಗೆಯುವಂಥ ಪ್ರಕ್ರಿಯೆ ಏನಿದೆ ಹೊಡಿತಾ ಇರ್ಬೇಕಾರೆ ಅಲ್ಲಿ ನಮಗೇನೆ ಹೊಡಿತಾ ಇದ್ದಾರೆ ಅನ್ನೋ ಒಂದು ಫೀಲ್ ಬರ್ತಾ ಇರುತ್ತೆ. ಓಕೆನಾ. ಗಿಲಿ ಹೆಸರು ತಗೊಂಡು ನಾಮಿನಿ. ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಧ್ರುವಂತ್ ನೇಮ್ನ ತಗೊಂಡಿರೋದು ಜಾನ್ವಿಯವರು. ಇವಾಗ ಜಾನ್ವಿಯವರು ಧ್ರುವಂತ್ ನೇಮ್ನ ತಗೊಳ್ಳೋದಕ್ಕೆ ಏನು ಕಾರಣ ಇರ್ಬೋದು ಅಂದರೆ ಸಡನ್ನಾಗಿ ಆ ಗ್ರೂಪ್ನ ಬಿಟ್ಬಿಟ್ಟು ಬಂದ್ರಲ್ಲ ಆ ಕಾರಣ ಇರ್ಬೋದು. ಬಟ್ ಧ್ರುವಂತ್ ಯಾಕೆ ಬಂದರು ಅಂತ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಅಶ್ವಿನಿ ಗೌಡ ಅವರು ಅಲ್ಲಿ ರೂಮ್ ಒಳಗಡೆ ಹೋಗ್ಬಿಟ್ಟು ಮಾತಾಡ್ಬೇಕಾದ್ರೆ ಏನೆಲ್ಲ ಮಾತಾಡಿದ್ರು, ಆಚೆ ಬಂದಷ್ಟು ಯಾವ ಥರ ಚೇಂಜ್ ಆಗ್ತಿದ್ರು, ಅದು ಯಾವ ಥರ ಧ್ರುವಂತ್ಗೆ ಎಫೆಕ್ಟ್ ಆಗ್ತಿತ್ತು ಅನ್ನೋದು ಕೂಡ ಇವರು ಅರ್ಥ ಮಾಡ್ಕೋಬೇಕಾಗುತ್ತೆ. ಬಟ್ ಏನು ಮಾಡೋಣ, ಅಲ್ಲಿರುವಂಥ ಸ್ಪರ್ಧೆಗಳಿಗೆ ಅದು ಗೊತ್ತಿಲ್ಲ. ಬರೀ ಧ್ರುವಂತ್ಗೆ ಮಾತ್ರ ಗೊತ್ತು ಅಶ್ವಿನಿ ಗೌಡ ಅವತ್ತು ಏನೆಲ್ಲ ಮಾಡಿದ್ರು, ಎಷ್ಟೆಲ್ಲ ಆಟ ಆಡಿದ್ರು ಅಂತ. ಓಕೆನಾ. ಆ್ಯಂಡ್ ಜೊತೆಗೆ ಇಲ್ಲಿ ಗಿಲ್ಲಿಯವರ ನೇಮ್ನ ತಗೊಂಡಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು. ಸೊ ಇವಾಗ ತುಂಬ ಜನಕ್ಕೆ ಇಲ್ಲಿ ಇದೇನು ಗುರು ಇವ್ರ ಮಧ್ಯೆ ಬರ್ತಾಯಿದೆಯಲ್ಲ ಅಂತಲೂ ಕೂಡ ಅನಿಸ್ಬೋದು. ನೋಡಿ ಗೈಸ್, ಯಾರು ನೇಮ್ ಬೇಕಾದ್ರೂ ತೊಗೋಬೋದು. ಬಟ್ ಕಾರಣಗಳನ್ನ ನೋಡಬೇಕಾಗತ್ತೆ. ಜೊತೆಗೆ ಇಲ್ಲಿ ಒಂದು ವಿಷಯ ನಾನು ಹೋದ್ವಾರ ಅಬ್ಸರ್ವ್ ಮಾಡಿದ್ದೇನಪ್ಪ ಅಂದರೆ ಅದ್ರ ಬಗ್ಗೆ ಎಪಿಸೋಡ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಒಂದು ನೀವು ಅಬ್ಸರ್ವ್ ಮಾಡ್ಬೋದು, ಗಿಲ್ಲಿ ಹತ್ರ ಬಂದುಬಿಟ್ಟು ರಕ್ಷಿತಾ ಶೆಟ್ಟಿಯವರು ಒಂದು ಮಾತನ್ನ ಹೇಳ್ತಾರೆ, ಹೋಗಿ ಸಾರಿಯರ ಕೇಳಿ, ಇಲ್ಲಾಂದರೆ ಅದೊಂದು ಟಾಸ್ಕ್ ಆಗಿತ್ತು, ಅದನ್ನು ಪರ್ಸ್ನಲ್ ತಗೊಬಿಡಿ ಅಂತ ಯಾರು ಹೇಳಿ ಅಂತ ಹೇಳ್ತಾರೆ. ಬಟ್ ಗಿಲ್ಲಿ ಸುಮ್ ಗಿರಾಮ ನಿನಗೆ ಅರ್ಥ ಆಗಲ್ಲ, ಅದೊಂದು ಟಾಸ್ಕ್ ಆಗಿತ್ತು, ನಾನೇ ಸಾರಿ ಕೇಳಬೇಕು ಅನ್ನೋ ರೀತಿ ಹೇಳ್ತಾರೆ. ಗಿಲ್ಲಿ ಪರ್ಸ್ಪೆಕ್ಟಿವ್ ಏನಂದರೆ ಅದೊಂದು ಟಾಸ್ಕ್ ಆಗಿತ್ತು, ಅದು ನಾನು ಏನೂ ತಪ್ಪು ಮಾಡಿಲ್ಲ. ಆ್ಯಂಡ್ ನನಗೆ ಎಕ್ಸ್ಟ್ರಾ ಏನು ಕೂಡ ಕೆಟ್ಟದಾಗೇನು ಮಾತಾಡಿಲ್ಲ, ನನ್ನಿಂದ ಏನೂ ತಪ್ಪಾಗಿಲ್ಲ, ಅದೊಂದು ಟಾಸ್ಕ್ ಅಷ್ಟೇ, ಆ ಟಾಸ್ಕ್ ನಾನು ಮುಗಿಸಿದ್ದೀನಿ ಅನ್ನೋದು ಗಿಲ್ಲಿ ಮಾತಾಗಿತ್ತು. ಬಟ್ ರಕ್ಷಿತಾ ಶೆಟ್ಟಿಯವರ ಪರ್ಸ್ಪೆಕ್ಟಿವ್ ಹೇಗೆ ಅಂದರೆ ಇವಾಗ ಗಿಲ್ಲಿ ಅಷ್ಟೆಲ್ಲ ಮಾತಾಡಿದಾಗ ಅಲ್ಲೊಂದಿಷ್ಟು ಹರ್ಟ್ ಆಗಿರುತ್ತೆ.
ಇರುತ್ತೆ ಯಾರಿಗೆ ಅಶ್ವಿನಿ ಗೌಡ ಅವ್ರಿಗೆ. ಸೊ ಹೋಗಿ ಅದು ಪರ್ಸನಲ್ ತಗೋಬೇಡಿ, ಅದೊಂದು ಏನೂ ಅಲ್ಲ ಅಂತ ಹೇಳಿ ಅನ್ನೋದು ರಕ್ಷಿತಾ ಶೆಟ್ಟಿ ಅವರ ಪಾಯಿಂಟ್. ಓಕೆನಾ. ಅದಾದಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಕಳಪೆಗೆ ವ್ಯಕ್ತಿತ್ವ ಅನ್ನೋ ರೀತಿ ಒಂದು ಇಟ್ಕೊಂಡು ಕೊಡ್ತಾರೆ ಕಳಪೆನ. ಯಾಕೆ ಕೊಟ್ಟರು ಅಂದರೆ ಅದೇ ಕಾರಣ, ಅದೇ ಪ್ರಾಬ್ಲಮ್ ಆಗ್ತಿದೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಗೈಸ್? ಇದಾದ್ಮೇಲೆ ಏನು ಅನ್ಸುತ್ತೆ ಇವ್ರಿಗೆ, ಇವ್ರು ಸರಿ ಇಲ್ಲ. ಸೊ ನಮ್ಮ ಪ್ರಕಾರ ಅದೇ ಕಾರಣಗಳು ಇಟ್ಕೊಂಡೆ ಕೊಡ್ತಾರೆ ಅನ್ಸುತ್ತೆ ರಕ್ಷಿತಾ ಶೆಟ್ಟಿ ಅವರು. ವೇಟ್ ಮಾಡಿ ನೋಡೋಣ. ಬಟ್ ಏನಂದರೆ ನೇಮ್ಗಳನ್ನ ತಗೊಳ್ಳಿ, ಕಾರಣಗಳನ್ನ ಕಟ್ಟಾಕೊಳ್ಳಿ ಅಷ್ಟೇ. ಅರ್ಥ ಮಾಡ್ಕೊಳ್ಳೋದಂಗೆ ನೇಮ್ನ ತಗೊಂಡು ಬೇರೆ ಥರ ಆದರೆ ಅದು ತಪ್ಪಾಗುತ್ತೆ. ನೋಡುವ. ಓಕೆನಾ. ಸೂಚಿಸಬೇಕು. ಒಂದು ಫೇಕ್ ಮುಖವಾಡ ಹಾಕೊಂಡಿರೋ ವ್ಯಕ್ತಿ ಅಶ್ವಿನಿ ಮೇಡಮ್. ಆ್ಯಂಡ್ ಇಷ್ಟು ದಿನ ಬೇಕಾಗಿದೆ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಧ್ರುವಂತ್ಗೆ ಅಂತ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಬಟ್ ಒಂದು ವಿಷಯ ನಾನು ಅಬ್ಸರ್ವ್ ಮಾಡ್ತಿರೋದೇನೆಂದರೆ ಅವರ ಗ್ರಾಫ್ ತುಂಬ ಚೆನ್ನಾಗಿ ಹೋಗ್ತಿದೆ. ಇದನ್ನೇ ಹೇಳೋದು ಗೈಸ್, ಇಲ್ಲಿ ಯಾರೂ ಕೂಡ ಪಾಸಿಟಿವ್ ಆಗಿ ಇರೋಕ್ಕೂ ಕಷ್ಟ ಆಗುತ್ತೆ, ನೆಗೆಟಿವ್ ಆಗಿರೋಕ್ಕೂ ಕಷ್ಟ ಆಗುತ್ತೆ. ಯಾರು ಹೆಂಗೆ ಬೇಕಾದ್ರೂ ಬದಲಾಗ್ಬೋದು. ದಿನಗಳು ಕಳೀತಾ ನಮಗೆ ಒಬ್ಬ ಸ್ಪರ್ಧಿ ಇಷ್ಟ ಆಗದಿರೋರು ಕೂಡ ಇಷ್ಟ ಆಗ್ತಿರೋರು ಕೂಡ ಇಷ್ಟ ಆಗದಿರೋ ಕೂಡ ಆಗ್ಬೋದು. ಸೊ ಹಾಗೆ ಯಾರನ್ನೂ ಕೂಡ ಜಡ್ಜ್ ಮಾಡಬೇಡಿ. ಯಾಕಂದರೆ ಅಲ್ಲಿರುವಂಥ ಸ್ಪರ್ಧಿಗಳೆಲ್ಲರೂ ಕೂಡ ಆ ಸಿಚುವೇಶನ್ ತಕ್ಕಂತೆ ಅವ್ರಿಗೆ ಅರ್ಥ ಆಗಿದ್ದ ತಕ್ಕಂತೆ ಅವ್ರು ಬದಲಾಗ್ತಾ ಹೋಗ್ತಾರೆ. ಯಾರು ಇನ್ನೂ ಕೂಡ ತುಂಬ ಜನ ಚೇಂಜ್ ಆಗಿಲ್ಲ ಅಂದರೆ ಅವ್ರದ್ದು ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಯಾಕಂದರೆ ಜಾನ್ವಿಯವ್ರ ಬಗ್ಗೆ ನೀವು ನೋಡಿದ್ರೆ ಧನುಷ್ ಜೊತೆ ಮಾತಾಡ್ತಿರ್ತಾರೆ. ಅಶ್ವಿನಿ ಗೌಡರಿಂದ ಆಚೆ ಬರ್ಬೋದು, ಬಟ್ ಅವ್ರು ಯಾಕೆ ಬರ್ತಿಲ್ಲ ಗೊತ್ತಾ? ಅಶ್ವಿನಿ ಗೌಡರು ಅವ್ರಿಗೆ ಅನಿಸಿದೆ ಅವ್ರು ತುಂಬ ಜನ ಇದ್ದಾರೆ ಅಂತ. ಬಟ್ ಅಶ್ವಿನಿ ಗೌಡ ಅವ್ರು ಏನಂತ ಇವ್ರು ಕರೆಕ್ಟಾಗಿ ಅರ್ಥ ಆಗ್ತಿಲ್ಲ. ಬಟ್ ಅಶ್ವಿನಿ ಗೌಡ ಅವರು ಜಾನ್ವಿ ಜೊತೆ ಇರೋಂಥ ರೀತಿ ಏನಿದೆ ಅದವ್ರಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಏನು ಹೇಳೋಣ. ಸೊ ಅವ್ರು ಅರ್ಥ ಮಾಡ್ಕೊಳ್ಳೋಂಥ ರೀತಿ ಏನಿದೆ ಅಥವಾ ಅವ್ರು ನೋಡೋಂಥ ಪರ್ಸ್ಪೆಕ್ಟಿವ್ ಏನಿದೆ ಅದ್ರ ಮೇಲೆ ಎಲ್ಲ ವಿಷಯಗಳು ಕೂಡ ಡಿಪೆಂಡ್ ಆಗ್ತದೆ. ಆ್ಯಂಡ್ ಇವಾಗ ಇಲ್ಲಿ ಇವರು ಧ್ರುವಂತ್ ಏನು ಹೇಳ್ತಿದ್ದಾರೆ ಅದು ಸತ್ಯ ಇದೆ ಅಂತ ಕೂಡ ಅನಿಸುತ್ತೆ. ಆ್ಯಂಡ್ ಧ್ರುವಂತ್ಗೆ ಯಾಕೆ ಈ ಥರ ಅನಿಸಿದೆ ಅಂದರೂ ಕೂಡ ಈ ಮಾತು ಯಾಕೆ ಹೇಳ್ತಿದ್ದಾರೆ ಅಂದರೆ, ಅವತ್ತು ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಕ್ಯಾಪ್ಟನ್ಸಿ ಇದಕ್ಕೆ ಒಂದು ಟಾಸ್ಕ್ ಇರುತ್ತಲ್ಲ, ಅವತ್ತು ಆಟ ಆಡ್ತಿರ್ಬೇಕಾದ್ರೆ ಅಲ್ಲಿ ಕ್ಲಿಯರಾಗಿ ಧ್ರುವಂತರು ನಾನು ಆಡ್ತೀನಿ ಅಂತ ಕೇಳ್ಕೊತಿದ್ರು ಕೂಡ ಅವತ್ತು ಏನು ಮಾಡ್ತಾರೆ ಗೊತ್ತಾ ಅಶ್ವಿನಿ ಗೌಡರು? ನೀವು ಅಬ್ಸರ್ವ್ ಮಾಡಿ ಗೈಸ್, ತುಂಬ ಕ್ಲಿಯರಾಗಿ ಆಚೆ ಬಂದಾಗ ಒಂದು ಮಾತಾಡ್ತಾರೆ, ಒಳಗಡೆ ಒಂದು ಕರ್ಕೊಂಡು ಹೋದಾಗ ಮಾತಾಡ್ತಾರೆ. ಆ ವ್ಯಕ್ತಿಗೆ ಹೆಂಗೆ ಆಗಬೇಡ. ಆಚೆ ಬಂದ ತಕ್ಷಣ ನಾನೇನು ಮಾಡಿದೆ, ನಾನೇನು ಮಾಡಿಲ್ಲ, ನೀನು ಯಾಕೆ ಹಿಂಗೆ ಆಡ್ತಿದ್ದೆ ಅನ್ನೋ ರೀತಿ ಮಾತಾಡೋದು. ಆವಾಗ ಹೊರಡೆ ಜನಕ್ಕೆ ಅಲ್ಲಿರುವಂಥ ಸ್ಪರ್ಧಿಗಳು ಎಲ್ಲರಿಗೂ ಕೂಡ ಧ್ರುವಂತ್ ಕೆಟ್ಟರು ಅಂತ ಕಾಣಿಸ್ತಿದ್ರು. ಅಲ್ಲಿ ಅಶ್ವಿನಿ ಗೌಡರು ತುಂಬ ಒಳ್ಳೆಯರು ಅಂತ ಅನ್ಸ್ಕೊಳ್ಳೋರು. ಸೊ ಅಲ್ಲಿ ಒಡೆ ಹೋದಾಗ ಮಾತ್ರ ಯಾವ ಥರ ಬಿಹೇವ್ ಮಾಡ್ತಿರೋ, ಅವ್ರು ಹೆಂಗೆ ನಡ್ಕೋತಿದ್ರು ಅದನ್ನು ನೀವೆಲ್ಲ ನೋಡಿದ್ರು. ಓಕೆನಾ. ಯಾಕೆ ಧ್ರುವಂತ್ ಅಷ್ಟೆಲ್ಲ ರಿಯಾಕ್ಟ್ ಮಾಡ್ತಿರೋ ಅಂದರೆ ಅಷ್ಟೆಲ್ಲ ಅರ್ಥ ಮಾಡಿಸಿದ್ರು ಧ್ರುವಂತ್ ಅಶ್ವಿನಿ ಗೌಡವ್ರಿಗೆ. ಬಟ್ ಅಶ್ವಿನಿ ಗೌಡವರು ಅಲ್ಲೊಂಥರ ಮಾತಾಡಿ ಆಚೆ ಒಂದು ಅಂತರ ಮಾತಾಡೋರು. ಅದೇ ಕಾರಣಕ್ಕೇ ಧನುಷ್ ಅವರು ರಘುವಣ್ಣ ಜೊತೆ ಮಾತಾಡ್ತಿರ್ಬೇಕಾದ್ರೆ ಒಂದು ಧ್ರುವಂತ್ ಬಗ್ಗೆ ಮಾತಾಡ್ತಾರೆ. ಓಕೆನಾ. ಯಾಕೆ ಹಂಗೆ ಮಾತಾಡಿದ್ರು ಅಂದರೆ ಅಶ್ವಿನಿ ಗೌಡವರು ಅಲ್ಲಿ ಮಾಡಿದ್ದೆಲ್ಲ ಗೊತ್ತಿಲ್ಲ ಅವ್ರಿಗೆ. ಹೊರಗಡೆ ನೋಡ್ಬೇಕಾರೆ ಹೇಗೆ ಅನಿಸ್ತು ಅಂದರೆ ಇಲ್ಲಿ ಅಶ್ವಿನಿ ಗೌಡವ್ರು ಕರೆಕ್ಟಾಗಿದ್ದಾರೆ, ಅವ್ರು ಕೊಡಬೇಕು ಇರುವ ಮಾತಾಡೋಣ ಅಂತ ಹೇಳ್ತಿದ್ದಾರೆ. ಆದರೆ ಇವನೇ ಸ್ವಲ್ಪ ಪಾತ್ರ ಪಡ್ತಿದೆ ಅನ್ನೋ ರೀತಿ ಅವ್ರಿಗೆ ಅನಿಸಿದೆ. ಏನೋ ಒಂಥರ ತಪ್ಪು ಮಾಡ್ತಾನೆ ಅನ್ನೋ ರೀತಿ ಅವ್ರ ಪರ್ಸ್ಪೆಕ್ಟಿವ್. ಬಟ್ ಇವ್ರು ಯಾರಿಗೂ ಕೂಡ ಅಶ್ವಿನಿ ಗೌಡವ್ರು ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಹಿಂಗೆಲ್ಲ ಮ್ಯಾನಿಪುಲೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಅಲ್ಲಿ ಯಾವ ಥರ ಮಾತಾಡಿದ್ರು, ಇಲ್ಲಿ ಅಲ್ಲೊಂಥರ ಮಾತಾಡಿ ಇಲ್ಲಿ ಬಂದು ಬೇರೆ ಥರ ಮಾತಾಡಿದಾಗ ಅಲ್ಲಿ ಆಯಿತು ನೀನೇ ಆಡೋ ರೀತಿ ಅಂತ ಮಾತಾಡ್ಬಿಟ್ಟು ಆಚೆ ಬಂದ ತಕ್ಷಣ ತಿರ್ಗಿ ಇವನಾಡಲಿ ಅಂತ ಅಂತಿದ್ದಾಗ ಅದು ತುಂಬ ಇರಿಟೇಟ್ ಆಗ್ತಿರುತ್ತೆ ಧ್ರುವಂತ್ಗೆ. ಜೊತೆಗೆ ಅಲ್ಲೊಂಥರ ಇಲ್ಲೊಂಥರ ಅಂತ ಬಂದಾಗ ಯಾರಿಗಾದ್ರೂ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಅದರಲ್ಲೂ ಕೂಡ ಧ್ರುವಂತ್ ಅವ್ರ ಪರ್ಸ್ಪೆಕ್ಟಿವಿಂದ ಯೋಚನೆ ಮಾಡಬೇಕು ಅಂದರೆ ಅದು ತುಂಬ ಕಷ್ಟ ಆಗುತ್ತೆ. ಅಂದರೆ ಅಲ್ಲಿ ನೋಡ್ರೆ ಆ ಥರ ಮಾತಾಡ್ತಾರೆ, ಆಚೆ ಬಂದ್ಬಿಟ್ಟು ಇಷ್ಟೊಂದು ಸಾಫ್ಟ್ ಆಗಿರ್ತಾರೆ, ಏನೂ ನಂದೇನು ತಪ್ಪೇ ಇಲ್ಲ, ನಾನೇನು ಮಾಡಿಲ್ಲ ಅನ್ನೋ ರೀತಿ ಮಾಡ್ತಾರೆ ಅಂದಾಗ ಖಂಡಿತವಾಗ್ಲೂ ಅಲ್ಲಿ ಅವರು ಫೇಕ್ ಅಂತಲೇ ಅನ್ಸುವಂಥದ್ದು. ಅದನ್ನೇ ಧ್ರುವಂತ್ ಇಟ್ಕೊಂಡು ಮಾತಾಡ್ತಿರೋದು. ಓಕೆನಾ. ಈ ಮನೆನ ಇವರಿಬ್ಬರಷ್ಟು ಮಿಸ್ಲೀಡ್ ಮಾಡಿರೋರು ಯಾರು ಇಲ್ಲ. ಇದು ಇಬ್ಬರಿಗೂ ಕೂಡ ಹೇಳ್ತಾ ಇದ್ದಾರೆ. ಮಿಸ್ಲೀಡ್ ಅಂದರೆ ಇದೇನೇ ಗೈಸ್. ನೋಡಿ, ಒಂದು ಇಷ್ಟೆಲ್ಲ ಎಕ್ಸಾಂಪಲ್ ಕೊಟ್ಟನಲ್ಲ, ಅಲ್ಲಿ ಧ್ರುವಂತ್ಗೆ ಒಡೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಮಾತಾಡ್ತಿದ್ರು, ಅಲ್ಲಿ ಅವ್ರು ಮಾತಾಡ್ತಿದ್ದೆಲ್ಲ ರೀತಿ ನೀವು ನೋಡಿದಿರ. ಓಕೆನಾ. ಆಚೆಗೆ ಬಂದ ತಕ್ಷಣ ಇನ್ನೊಂದು ಥರ ಮಾತಾಡೋರು. ಅಲ್ಲಿ ನೋಡೋ ಜನಕ್ಕೆ ಎಲ್ಲರಿಗೂ ಕೂಡ ಇವ್ರು ಒಳ್ಳೆಯವರು, ಅಶ್ವಿನಿ ಗೌಡರಿಂದ ಏನೂ ತಪ್ಪಾಗಿಲ್ಲ ಅನ್ನೋ ರೀತಿ ಕಾಣಿಸ್ತಾ ಇತ್ತು. ಆದರೆ ಧ್ರುವಂತ್ಗೆ ಮಾತ್ರ ಗೊತ್ತಿತ್ತು ಅಶ್ವಿನಿ ಗೌಡರು ಅಲ್ಲೇನು ಮಾಡ್ತಿರೋ ಇಲ್ಲೇನು ಮಾಡ್ತಿರೋ ಅಂತ. ಅದಕ್ಕೆ ನಾವು ಫ್ರಸ್ಟ್ರೇಟ್ ಅಷ್ಟೊಂದು ಆಗ್ತಿದ್ದಂಥದ್ದು. ಸೊ ಇಲ್ಲಿ ಕ್ಲಿಯರಾಗಿ ಒಂದು ಒಳ್ಳೆ ವ್ಯಾಲಿಡ್ ರೀಸನ್ ಇಟ್ಕೊಂಡು ಕೊಡ್ತಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತದೆ. ಏನು ಹೇಳ್ತೀರಾ ಗೈಸ್ ಇದಕ್ಕೆ? ನನಗೆ ನಗು ಬರ್ತಿದೆ, ಅಷ್ಟು ಚೆನ್ನಾಗಿದ್ರಲ್ಲಪ್ಪ ಇದು ಹೆಂಗೆ ಅಂತ. ಏನು ಕೂತ್ಕೊಂಡು ಮಾತಾಡಿದ್ದು ಇವತ್ತೆಲ್ಲ ಬದಲಾಗ್ತದೆ. ಇಂಟ್ರೆಸ್ಟಿಂಗ್ ಆಗಿ ಹೋಗ್ತದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಎಷ್ಟು ದಿನ ತಲೆಯಲ್ಲಿರಲಿಲ್ಲ ಯಾವುದೋ ಒಂದು ಕೂಡ ಅಂತ ಅನಿಸುತ್ತೆ. ಬಟ್ ಏನಪ್ಪ ಅಂದರೆ ನಾನು ಹೇಳಿದ್ನಲ್ಲ, ಅಶ್ವಿನಿ ಗೌಡರ ಹಿಡಿತದಲ್ಲಿ ಎಷ್ಟು ಜನ ಅವ್ರು ಹೇಳ್ದಂಗೆ ಕೇಳ್ತಾರೋ ಅಲ್ಲಿವರೆಗೂ ಅವ್ರಿಗೆ ಯಾವುದೇ ರೀತಿಯಾದ ತೊಂದರೆ ಆಗೋಲ್ಲ. ನೀವು ಅಬ್ಸರ್ವ್ ಮಾಡಿ ಗೈಸ್, ಜಾನ್ವಿ ಅವರು ಯಾವಾಗ ಅವ್ರ ಜೊತೆ ಚೆನ್ನಾಗಿರ್ತಾರೋ ಅಥವಾ ಬೇರೆ ಸ್ಪರ್ಧಿಗಳು ಅವ್ರ ಜೊತೆ ಚೆನ್ನಾಗಿರ್ತಾರೋ ಇಲ್ಲಿವರೆಗೂ ಅಶ್ವಿನಿ ಗೌಡವರು ಯಾವತ್ತೂ ಕೂಡ ಅವ್ರ ಬಗ್ಗೆ ನೆಗೆಟಿವ್ ಮಾಡೋದು, ಇನ್ನೊಂದೇನೋ ಮಾತಾಡೋದು ಅದೇನು ಮಾಡಲ್ಲ. ಅವ್ರ ಬಗ್ಗೆ ಒಳ್ಳೆ ರೀತಿಯೇ ಮಾತಾಡ್ತಾರೆ. ಜೊತೆಗೆ ಡಿಫೈನ್ ಮಾಡ್ಕೋತಾರೆ. ಏನೋ ತಪ್ಪು ಮಾಡಿದ್ರು ಕೂಡ ಅವ್ರು ಹೋಗ್ಬಿಟ್ಟು ಏನೂ ತಪ್ಪಿನ ರೀತಿ ಅದು ಮುಚ್ಚಾಗೋಸ್ಕರ ನೋಡ್ತಾರೆ. ಆದರೆ ಯಾರು ಇವರು ಒಂದು ಹಿಡಿತದ ಸಿಗಲ್ಲ, ಯಾರು ಇವ್ರ ವಿರುದ್ಧ ಮಾತಾಡ್ತಾರೆ, ಅವ್ರ ಬಗ್ಗೆ ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಾರೆ, ತುಂಬ ನೆಗೆಟಿವ್ ಕೂಡ ಮಾಡ್ತಾರೆ, ಅವ್ರ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಹಿಂದೆ. ಆ್ಯಂಡ್ ಮ್ಯಾನಿಪುಲೇಟ್ ಮಾಡಿ ಅವ್ರ ಬಗ್ಗೆ ಹೇಟ್ ಬರೋ ರೀತಿ ಕೂಡ ಮಾಡ್ತಾರೆ. ಅದು ಕ್ಲಿಯರಾಗಿ ಗೊತ್ತಾಗುತ್ತೆ ನಮಗೇನೆ. ಫೇಕ್ ಮಾತಾಡೋ ನಿಮಗೆ ಅಷ್ಟಿದ್ರೆ ತಾಕತ್ತಿಂದ ಮಾತಾಡೋ ನನಗೆ ಎಷ್ಟಿರುತ್ತೆ? ಫೇಕು ಏನು ಹೇಳ್ತೀರಾ ಗೈಸ್ ಇದಕ್ಕೆ?
ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನೆಂದರೆ ಈ ವಾರ ಎಲ್ಲ ವಿಷಯಗಳನ್ನೂ ಕೂಡ ಅಶ್ವಿನಿ ಗೌಡ ಅವ್ರಿಗೆ ಅಷ್ಟು ಕ್ಲಿಯರಾಗಿ ಸುದೀಪಣ್ಣ ಆಡಿನೂ ಕೇಳಿಸ್ರು, ಎಲ್ಲನೂ ಮಾಡಿದ್ರು. ಸೊ ಇದೆಲ್ಲ ಆದಮೇಲೆ ಒಂದಿಷ್ಟು ಬದಲಾವಣೆ ಆಗುತ್ತೆ ಅಂತ ಅಂದ್ಕೊಂಡೆ. ಅದು ಆಗಲ್ಲ ಅಂತ ಕೂಡ ಅವತ್ತೇ ಎಪಿಸೋಡ್ ನೋಡ್ಬೇಕಾದ್ರೆ ಅನಿಸ್ತು. ಯಾಕಂದರೆ ಅವ್ರು ಮಾತಾಡುವಂಥ ರೀತಿ ಏನಿದೆ ಅದು ತುಂಬ ಬೇರೆ ಥರ ಇತ್ತು. ಅಕ್ಸೆಪ್ಟ್ ಮಾಡೋಕ್ಕೆ ಕೂಡ ರೆಡಿ ಇರಲಿಲ್ಲ. ಅವರು ತುಂಬ ಬೇರೆ ಥರನೇ ಮಾತಾಡಿದ್ರು. ಇರಲಿ, ಏನು ಮಾಡೋಕ್ಕಾಗಲ್ಲ, ಅವ್ರು ಇರೋದೇ ಹಾಗೆ ಅಂತ ಅಂದ್ಕೊಂಡು ಅಕ್ಸೆಪ್ಟ್ ಮಾಡೋಣ. ಬಟ್ ಏನಪ್ಪ ಅಂದರೆ ಇವಾಗ ಒಂದು ಒಳ್ಳೆ ಕ್ಲಾಶ್ ಆಗ್ತಾಯಿದೆ. ಈ ಫೈಟ್ ಇರಬೇಕು, ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ವ್ಯಾಲಿಡ್ ಪಾಯಿಂಟ್ಗಳು ಕೂಡ ಇದೆ. ಸೊ ನೋಡೋಣ, ಧ್ರುವಂತ್ ಗ್ರಾಫ್ ಹಿಂಗೆ ಹೋಗ್ತಾ ಇದೆ ಮೇಕ್ಕೆ. ಸೊ ಇದೇ ರೀತಿ ಹೋಗಲಿ, ಒಳ್ಳೇದಾಗಲೇ ವ್ಯಕ್ತಿಗೆ, ಒಳ್ಳೆ ರೀತಿ ಪಾಸಿಟಿವ್ ಆಟ ಆಡ್ಕೊಂಡು ಹೋಗಲಿ, ಅಷ್ಟೇ ಬೇಕಾದಂಥದ್ದು. ಏನಾಗುತ್ತೆ ಏನು ಕತೆ ಅಂತ ಕಾದು ನೋಡೋಣ. ಗೈಸ್, ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.